ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೃದುವಾಗಿ ಬೆಣ್ಣೆ ಅಂತ ರಾಗಿ ಮುದ್ದೆನ ಹೇಗೆ ಮಾಡೋದು ಮತ್ತು ಅದನ್ನು ಬಾಣಲಿಯಲ್ಲಿ ಯಾವ ರೀತಿ ನಾವು ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈಗ ಮುದ್ದೆ ಮಾಡೋಕ್ಕೆ ಬರದೇ ಇರೋರು ಬಿಗಿನರ್ಸ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನೋಡಿ. ನಾವು ಒಂದು ಬಾಣಲಿ ಇಟ್ಕೊಂಡು ಆ ಬಾಣಲಿಗೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತು ಸ್ಟವ್ ಅಂಟಿಸೋದಕ್ಕೂ ಮುಂಚೆನೇ 1 ಸ್ಪೂನ್ ಅಥವಾ 2 ಸ್ಪೂನ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಸ್ಟವ್ ಹಚ್ಚಿರಬಾರ್ದು. ಸ್ಟವ್ ಹಚ್ಚಿದ್ದಲ್ಲೇ ಮುಂಚೆನೇ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಅದೆಲ್ಲ ಒಂದು ಗಂಟಿಲ್ಲದೆ ಚೆನ್ನಾಗಿ ಸರಿ ಥರ ಆಗಬೇಕು. ಆ ಥರ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ನಾವು ಸ್ಟವ್ ಅಂಟಿಸ್ಕೋಬೇಕಾಗುತ್ತೆ. ಈ ಥರ ಮಿಕ್ಸ್ ಆದಮೇಲೆ ಸ್ಟವ್ ಹಚ್ಕೋಬೇಕು ಫ್ರೆಂಡ್ಸ್. ಸ್ಟವ್ ಹಚ್ಕೊಂಡು 1-2 ನಿಮಿಷ ಕುದಿಯೋಕ್ಕೆ ಬಿಡಬೇಕಾಗುತ್ತೆ. ಈಗ ನೋಡಿ, ಸ್ಟವ್ ಹಚ್ಚಿದ್ದೀನಿ, ನಾನು ಕುದಿಯೋಕ್ಕೆ ಬಿಟ್ಟಿದ್ದೀನಿ. 1-2-3 ನಿಮಿಷ ಆದಮೇಲೆ ಕುದೀತಾ ಬರುತ್ತೆ ನಿಮಗೆ ನೋಡಿ, ಕುದೀತಾ ಇದೆ ಇವಾಗ. ಈಗ ನಾನು ಏನು ಹೇಳಿದೆ ಸೀಕ್ರೆಟ್ ವಸ್ತು ಅಂತ, ಇದೆ ನೋಡಿ, ತುಪ್ಪನಾದರೂ ಹಾಕ್ಕೋಬೋದು ಅಥವಾ ನೀವು ಅಡುಗೆಗೆ ಬಳಸ್ತಕ್ಕಂಥ ಆಯಿಲ್ನೂ ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬೋದು. ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿ ಮೃದುವಾಗಿ ಗಂಟಿಲ್ಲದೆ ಮುದ್ದೆ ಬರುತ್ತೆ. ಸೊ ತುಪ್ಪ ಹಾಕೋದ್ರಿಂದ ನಮಗೆ ಇನ್ನೂ ಯೂಶ್ವಲಿ ತುಪ್ಪ ತಿನ್ನೋದ್ರಿಂದ ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದಕ್ಕೋಸ್ಕರ ಈ ರಾಗಿ ಮುದ್ದೆ ಮಾಡುವಾಗ ನಾವು ತುಪ್ಪ ಬಳಸಿದ್ರೆ ಈ ರಾಗಿ ಮುದ್ದೆಗೆ ಇನ್ನಷ್ಟು ಆರೋಗ್ಯಕರ ಗುಣಗಳು ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಕುದೀತಾ ಇದೆ ಇವಾಗ. ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕುದ್ದಾದ್ಮೇಲೆ ನಾವು ಈ ರಾಗಿ ಫ್ಲೋರ್ ಅಂದರೆ ರಾಗಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ಆ ನೀರಿಗೆ ಎಷ್ಟು ರಾಗಿ ಹಿಟ್ಟು ಬೇಕಾಗಿರುತ್ತೆ ನೋಡಿ, ಅಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ನಾವು ಸ್ವಲ್ಪ ತಿರುಗಿಸ್ಕೋಬೇಕಾಗುತ್ತೆ. ಅಂದರೆ ಮಿಕ್ಸ್ ಮಾಡಬೇಕು ಇದನ್ನು. ಅಂದರೆ ನೀವು ಪೂರ್ತಿಯಾಗಿ ಮಿಕ್ಸ್ ಮಾಡೋ ಹಾಗಿಲ್ಲ. 1-2-3 ಸರಿ ಹಿಂಗೆಲ್ಲ ಸ್ವಲ್ಪ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ 1-2-3 ನಿಮಿಷ ನಾವು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಫುಲ್ ಈಗಲೇ ತಿರುಗಿಸೋ ಆಗಿಲ್ಲ ಫ್ರೆಂಡ್ಸ್. ಈಗಲೇ ತಿರುಗಿಸಿದ್ರೆ ನಿಮಗೆ ಮುದ್ದೆ ಅಂಟಾಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ 2-3 ನಿಮಿಷ ಬೇಯೋದಕ್ಕೆ ಈ ಥರ ಬಿಡಬೇಕು. ಬಿಟ್ಟಾದಮೇಲೆ 2-3 ನಿಮಿಷ ಆದಮೇಲೆ ಈ ಥರ ಚೆನ್ನಾಗಿ ನಾವು 1 ಸ್ಪೂನ್ ಸಹಾಯದಿಂದ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಚೆನ್ನಾಗಿ ನಾದಿದ್ರೆ ಮುದ್ದೆ ತುಂಬ ಚೆನ್ನಾಗಿ ಬರುತ್ತೆ, ಮೃದುವಾಗಿ ಬರುತ್ತೆ. ಮತ್ತು ಒಂದು ಕೂಡ ಗಂಟಿಲ್ಲ ನೋಡಿ, ಅಷ್ಟು ಚೆನ್ನಾಗಿ ಬರ್ತಾ ಇದೆ ಮುದ್ದೆ. ಈ ಮುದ್ದೆನ ನಾವು ಎಂದೂ ಮಾಡದೇ ಇರೋರು ಕೂಡ ಆರಾಮಾಗಿ ಈಸಿಯಾಗಿ 5 ಮಿನಿಟ್ಸಲ್ಲಿ ನಾವು ತುಂಬ ಚೆನ್ನಾಗಿರೋ ಮೃದುವಾಗಿರೋ ನುಣ್ಣಗಿರೋ ಒಂದು ಗಂಟಿಲ್ಲದೆ ಇರೋ ಬಾಳೆಹಣ್ಣು ಥರ ಮುದ್ದೆ ಅಂತ ಹೇಳ್ತಾರೆ ದೊಡ್ಡವರು, ಅದೇ ಥರ ಈ ಮುದ್ದೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ, ಆ ಹದ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಮುದ್ದೆ ರೆಡಿಯಾಗಿದೆ. ನಿಮಗೆ ಮುದ್ದೆ ಬೆಂದಿದೆ, ಯಾವಾಗ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ, ಈಗ ನೀವು ಬಿಗಿನರ್ಸ್ ಆದರೆ ಈ ಮುದ್ದೆ ಈ ಥರ ಬಿಳಿ ಹೊಗೆ ಬರುತ್ತೆ. ಈ ಮುದ್ದೆ ಬೇಯ್ತಾ ಇರ್ಬೇಕಾದ್ರೆ ಈ ಬಿಳಿ ಹೊಗೆ ಬಂದಾಗ ಆ ಮುದ್ದೆ ಬೆಂದಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಅಥವಾ ಒಂದು ನೀರಲ್ಲಿ ಕೈ ಇಟ್ಟು ಆ ಮುದ್ದೆನ ಮುಟ್ಟಿದಾಗ ಆ ಮುದ್ದೆ ನಮ್ಮ ಕೈಗೆ ಅಂಟೋದಿಲ್ಲ. ಆ ಮುದ್ದೆ ಹಿಂಗೆ ಬೆರಳು ಪ್ರೆಸ್ ಮಾಡಿದರೆ ಆ ಬೆರಳು ಒಳಗಡೆ ಹೋಗುತ್ತೆ, ನಮ್ಮ ಬೆರಳಿಗೆ ಸ್ವಲ್ಪನೂ ಮುದ್ದೆ ಅಂಟಿರೋದಿಲ್ಲ. ಆವಾಗಲೂ ಸಹ ನಾವು ಮುದ್ದೆ ಬೆಂದಿದೆ ಅಂತ ಕಂಡಿಡ್ಕೋಬೋದು. ಸೊ ಈಗ ನಾವು ಮುದ್ದೆನ ಮಾಡ್ಕೊಳ್ಳೋದಕ್ಕೆ, ಅಂದರೆ ಮುದ್ದೆನ ನಾವು ಏನು ಉಂಡೆ ಕಟ್ಟೋದು ಅಂತ ಹೇಳ್ತೀವಿ, ಅದನ್ನು ಮಾಡೋದಕ್ಕೆ ಇವಾಗ ರೆಡಿಯಾಗಿದೆ. ಈ ಥರ ಒಂದು ಚಪಾತಿ ಮಣೆ ಅಥವಾ ನೀವು ಸ್ಟೀಲ್ ಪ್ಲೇಟು ಯಾವುದ್ರಲ್ಲಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ, ನಿಮ್ಮ ಚಾಯ್ಸು. ಬಟ್ ಮಣೆಗೆ ಸ್ವಲ್ಪ ನೀರು ಹಚ್ಕೊಂಡು, ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಆ ಮಣೆಗೆ ನೀರು ಹಚ್ಕೊಂಡು ಸ್ವಲ್ಪ ಕೈಗೆ ನೀರು ಅದ್ಕೊಂಡು ಮುದ್ದೆನ ಈ ರೀತಿ ಚೆನ್ನಾಗಿ ಉಂಡೆ ಕಟ್ಟಬೇಕು ಫ್ರೆಂಡ್ಸ್. ನೀವು ಈಗ ಈ ರೀತಿ ಉಂಡೆ ಕಟ್ಟಬೇಕಾದ್ರೆ ನಿಮಗೆ ಫೀಲ್ ಆಗುತ್ತೆ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ತಾ ಇರ್ಬೋದು ಮುದ್ದೆ ನಿಮಗೆ ಎಷ್ಟು ಚೆನ್ನಾಗಿ ನೈಸಾಗಿ ಮೃದುವಾಗಿ ಒಂದು ಗಂಟಿಲ್ಲದೆ ಒಂದು ಕ್ರ್ಯಾಕ್ ಇಲ್ಲದೆ ಎಷ್ಟು ಚೆನ್ನಾಗಿ ಮುದ್ದೆ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್.
ಎಷ್ಟು ಚೆನ್ನಾಗಿದೆ ಮುದ್ದೆ. ಯಾರು ಬೇಕಾದರೂ ಇದೇ ಥರ ನಾನು ಹೇಳಿದ ಸೀಕ್ರೆಟ್ನ ಫಾಲೋ ಮಾಡಿದ್ರೆ, ನೀವು ಬರದೇ ಇರೋರು ಕೂಡ ಫಸ್ಟು ಟೈಮ್ ಮುದ್ದೆ ಮಾಡಿರೋರು ಕೂಡ ಇದೇ ಥರ ನೀವು ಮುದ್ದೆ ಮಾಡ್ಕೋಬೋದು ಬರೀ 5 ನಿಮಿಷದಲ್ಲಿ. ನೋಡ್ತಾ ಇರ್ಬೋದು, ನೋಡ್ತಾ ಇದ್ರೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮುದ್ದೆ, ಎಷ್ಟು ಸಾಫ್ಟಾಗಿದೆ. ಇದ್ರ ಜೊತೆ ನಿಮಗೆ ನಾಟಿ ಕೋಳಿ ಸಾರಾಗಿರ್ಬೋದು, ಮೀನು ಸಾರಾಗಿರ್ಬೋದು, ಅಥವಾ ಕಾಳು ಸಾರು, ಬಸ್ಸಾರು, ನಾನು ಚಿಕನ್ ಸಾರು, ಇಂಥ ಕಾಂಬಿನೇಷನ್ಗೆ ಈ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಈ ಮುದ್ದೆ ಜೊತೆಗೆ ನಿಮಗೆ ಕಾಂಬಿನೇಷನ್ನಾಗಿ ಮೀನು ಹುಳಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮುದ್ದೆಗೆ. ಮೀನು ಹುಳಿ ಆಗಿರ್ಬೋದು ಅಥವಾ ನಾನ್ ವೆಜ್ ಯಾವುದೇ ಆದರೂ ಮುದ್ದೆಗೆ ತುಂಬ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವರೆಲ್ಲ ತುಂಬ ಇಷ್ಟಪಡ್ತಾರೆ ಈ ಮುದ್ದೆಗೆ ಮೀನು ಹುಳಿ ಅಥವಾ ಕೋಳಿ ಸಾರು ಇಂಥದನ್ನ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಇದು ಮುದ್ದೆಗೆ ಮಾತ್ರ ಇಂಥ ಸಾಫ್ಟಾದ ಬೆಣ್ಣೆ ಅಂಥ ಮುದ್ದೆಗೆ ನೀವು ಮೀನು ಹುಳಿ ಊಟ ಮಾಡ್ತಾಯಿದ್ರೆ ಸ್ವರ್ಗಕ್ಕೆ 3 ಗೇಣು ಅಂತಾರಲ್ಲ, ಅದೇ ಥರ ಇರುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿ ಇರುತ್ತೆ. ಮುದ್ದೆಗೂ ಮೀನು ಸಾರಿಗೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಅದರ ಜೊತೆಗೆ ಒಂದು ಮೀನು ಫ್ರೈ ಇಟ್ಬಿಟ್ರೆ ಇನ್ನೂ ಸೂಪರ್ ಡೂಪರ್ ಆದ ಊಟ ರೆಡಿಯಾಗುತ್ತೆ. ನೋಡ್ತಾ ಇರ್ಬೋದು, ಇದೇ ಥರ ನೀವು ಕೂಡ ಆರೋಗ್ಯಕರವಾಗಿ ಮುದ್ದೆ ಮಾಡ್ಕೊಳ್ಳಿ. ಸ್ಮೂತಾದ ಮುದ್ದೆ, ಗಂಟಿಲ್ಲದ ಮುದ್ದೆ ಮಾಡಿಕೊಂಡು ನಾನ್ ವೆಜ್ ಅಥವಾ ಬಸ್ಸಾರು ಯಾವುದೇ ನಿಮ್ಮ ಮನೇಲಿ ಸಾಂಬಾರು ಇರ್ಬೋದು, ಈ ಥರ ಕಾಂಬಿನೇಷನ್ ಮಾಡಿಕೊಂಡು ಅದನ್ನು ಊಟ ಮಾಡಿದ್ರೆ ಆರೋಗ್ಯನೂ ದುಪ್ಪಟ್ಟಾಗುತ್ತೆ. ಈಗ ಶುಗರ್ ಇರೋರಿಗೆ ಮುದ್ದೆ ಬೇಕೇ ಬೇಕಲ್ವಾ, ಮುದ್ದೆ ಬೇಕೇ ಬೇಕಾಗಿರೋದ್ರಿಂದ ದಯವಿಟ್ಟು ಮುದ್ದೆ ಮಾಡಿಕೊಂಡು ತಿಂದು ಆರೋಗ್ಯವಾಗಿರಿ. ಇದೇ ಥರ ಮುದ್ದೆ ಮಾಡ್ಕೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇನ್ನಷ್ಟು ಇನ್ಫಾರ್ಮೇಷನ್ಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋಗಳ್ನ ಇನ್ನಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ. ಫ್ರೆಂಡ್ಸ್, ನಾನೊಬ್ಬ ಚಿಕ್ಕ ಯೂಟ್ಯೂಬರ್. ದಯವಿಟ್ಟು ನಿಮ್ಮ ಸಹಕಾರ, ಸಪೋರ್ಟು ನನಗೆ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೆಂತಿ ವಿಡಿಯೋಗಳನ್ನ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಬೆಳವಣಿಗೆಗೆ ನೀವು ಒಂದು ಕೈ ಜೋಡಿಸಿ ಅಂತ ಕೇಳ್ಕೊಳ್ತಾ, ಇದೇ ಥರ ಇನ್ಫಾರ್ಮೇಷನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ನನ್ನ ಚಾನಲ್ ನೋಡ್ತಾ ಇರಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.